ನಮ್ಮ ಚಿಕ್ಕಮ್ಮ ಮನೆಗೆ ಗೃಹ ಪ್ರವೇಶ ಆಗಿ 1 ಇಯರ್ ಆಯಿತು. ಅಕ್ಕಂಗೆ ಇವತ್ತು ಸೀನಿಯರ್ ಎಕ್ಸಾಮ್ ಇತ್ತು, ನಾನೇ ಜೂನಿಯರ್ ಮಾಡಿಲ್ಲ. ನೋ ಮೇಕಪ್ ಗೈಸ್, ಫೇಸ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸ್ಟೋರಿ ಹೇಳ್ತೀನಿ ನಮಗೆ ಹಿಂಗೆ ಬೇಕಾವದೆ ಬಟ್ ಅಲ್ಲಲ್ಲ ಹೇಳೋದು ಕೇಳ. ಎಕ್ಸ್ಪ್ರೆಷನ್ ಸ್ಕಿಲ್ಸ್ ಎಲ್ಲ ತೋರಿಸ್ಬೇಡ, ಟಾಕಿಂಗ್ ಸ್ಕಿಲ್ಸ್ ತೋರಿಸು. ಇವ್ರನ್ನೆಲ್ಲ ನಂಬ್ಕೊಂಡ್ರೆ ನಾವು ವ್ಲಾಗ್ ಮಾಡ್ದಂಗೆ ಗೈಸ್. ನಾನು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಗೊತ್ತಾ, ಜನ ನಮ್ಮನ್ನ ಬಿಟ್ಟು ಅದು ಹೆಂಗೆ ಊಟಕ್ಕೆ ಕೂತ್ಕೋತಾರೋ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಫ್ಯಾಮಿಲಿ ಫಂಕ್ಷನ್ ಒಂದಿದೆ. ಲಾಸ್ಟ್ ಇಯರ್ ಇಫ್ ಯು ರಿಮೆಂಬರ್ ನಾನು ಗೃಹ ಪ್ರವೇಶದ ಅಂದ್ಬಿಟ್ಟು ಒಂದು ವ್ಲಾಗ್ ಹಾಕಿದ್ದೆ. ಸೊ ನಮ್ಮ ಚಿಕ್ಕಮ್ಮ ಮನೆಗೆ ಗೃಹ ಪ್ರವೇಶ ಆಗಿ 1 ಇಯರ್ ಆಯಿತು. ಅದಕ್ಕೆ ಇವತ್ತು ನಾಳೆ ಫಂಕ್ಷನ್ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಇವಾಗ ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಇವಾಗ ಇನ್ನು 1 ಅವರಲ್ಲಿ ಓಡ್ತಿದ್ದೀವಿ. ನೋಮಗೆ ನಾನು ಬ್ಲೌಸ್ ತೊಗೊಂಬರಕ್ಕೆ ಬರ್ತಿದ್ದೀನಿ ಅಂದ್ಬಿಟ್ಟು ಇವಾಗ ನಾನು ಮನೆ ಬಿಡ್ತಿದ್ದೀನಿ. ಏನಕ್ಕೆ ಅಂದರೆ ನಾನು ಹೇರ್ ಸ್ಪಾ ಮಾಡಿಸ್ಕೊಬೇಕು. ಲುಕ್ ಆಟ್ ಮೈ ಹೇರ್ಸ್, ಒಳ್ಳೆ ಪೊರ್ಕೆ ಕಡ್ಡಿ ಥರ ಆಗಿಬಿಟ್ಟಿದೆ. ಸೊ ಇಲ್ಲೇ 2 ಕಿಲೋಮೀಟ್ರ್ ಬಗ್ಲುಗಂಟೆ ಹೋಗಿ ಬಂದರೆ ಆಯಿತು ಅಂದ್ಬಿಟ್ಟು ಒಂದು ಅರ್ಧ ಗಂಟೆಲಿ ಬಂದ್ಬಿಟ್ಟೆ. ಹೇಳಿದ್ರೆ ಬೈತಾರಂತಲ್ಲ, ಈ ಹೊರಡೋ ಟೈಮಲ್ಲಿ ಏನೋ ಹಿಂಗೆಲ್ಲ ಹೇಳಿದ್ರೆ ಅಷ್ಟೇ ಕತೆ. ಅದಕ್ಕೆ ಐ ಡೋಂಟ್ ವಾಂಟ್ ಟೇಕ್ ರಿಸ್ಕ್. ಸೊ ಲೆಟ್ಸ್ ಗೋ ಗೈಸ್. ನಮ್ಮ ಜಿಮ್ ಪಕ್ಕನೇ ಹೊಸ ಸಲೂನ್ ಓಪನ್ ಆಗಿದೆ. ಸೊ ಬಗ್ಲುಗುಂಟೆ ತನಕ ಏನಕ್ಕೆ ಹೋಗೋದು ಅಂತ ಗಿವ್ ಅ ಟ್ರೈ ಅಂತ ಬಂದಿದ್ದೀನಿ. ಏನೋ ಫಂಕ್ಷನ್ ನಡೀತಿದೆ ಮೇಡಮ್. ಸೊ ಅದು ನಮ್ಮ ಜಿಮ್ ಆ್ಯಂಡ್ ಇದು ಹೊಸ ಸಲೂನ್. ನನ್ನ ಅದೃಷ್ಟ ಚೆನ್ನಾಗಿದೆ, ಓಪನ್ ಆಗಿದೆ. ಈಗ ಇಲ್ಲಿ ಹೇಳಿದ್ದಲ್ಲ ಸ್ಟಿಚ್ ಹಾಕ್ಬೇಕಾ? 2 ಗಂಟೆಗೆ ಹೋಗಿದ್ದು, ನೋಡಿದ್ರೆ 3:15 ಆಗಿದೆ. ಬೇಗ ಬರ್ತೀನಿ ಅಂದ್ಕೊಂಡೆ, ರೆಡಿ ಆಗ್ಬಿಟ್ಟು ಸಿಗ್ತೀನಿ. ರೆಡಿ ಆಗಿಲ್ಲ, ಇಲ್ಲೇ ಬಂದು ರೆಡಿ ಆಗೋಣ ಅಂತ ಬಂದಿದ್ದೀವಿ. ಮನೆ ಫುಲ್ ಪ್ರಿಪ್ರೇಷನ್ಸ್. ನಿನ್ನೆ ಎಲ್ಲ ಖಾಲಿ ಇತ್ತು, ಇವತ್ತು ನೋಡಿ ಫುಲ್ ಆಗಿದೆ. ಯಾರೂ ಇಲ್ಲ ಗಾಯ್ಸ್ ಮನೇಲಿ. ಪ್ರಿಪ್ರೇಷನ್ ಮಾತ್ರ ಜೋರಾಗಿದೆ. ನಮ್ಮ ಆಂಟಿ ಕಾಣಿಸ್ತಿಲ್ಲ. ಚೆನ್ನಾಗಿ ಮಾಡ್ದ ಎಕ್ಸಾಮು? ಚೆನ್ನಾಗಿ ಮಾಡಿಲ್ವಾ? ಸೊ ಅಕ್ಕಂಗೆ ಇವತ್ತು ಸೀನಿಯರ್ ಎಕ್ಸಾಮ್ ಇತ್ತು, ನಾನೇ ಜೂನಿಯರ್ ಮಾಡಿಲ್ಲ ಗೈಸ್. ನನ್ನ ತಂಗಿ ಸೀನಿಯರ್ ಮಾಡಿದಾಳೆ. ಐ ಆಮ್ ಹ್ಯಾಪಿ. ಚೆನ್ನಾಗಿ ಮಾಡ್ದ? ಹಾಂ ಸೇ ನಿಜ ಹೇಳು, ಚೆನ್ನಾಗಿ ಮಾಡಿಲ್ವಾ? ಅರ್ಧ ಚೆನ್ನಾಗಿ ಮಾಡಿದ್ರೆ ಇನ್ನು ಅರ್ಧ ಎಕ್ಸಾಮಿನರ್ ನೋಡಿದ್ರೆ ಅವ್ರು ಏನಾದರೂ ಇದೆ. ಎಕ್ಸಾಮಿನರ್ ಹೆಂಗೆ ನೋಡ್ತಾರೆ? ಫೇಮಸ್ ಆಗ್ಬಿಟ್ಟೆಲ್ಲ ನೋಡ್ಬಿಟ್ರೆ ನಿನ್ನ ಬಾಯಾರಿಕೆಯಿಂದ ಆಗಲಿ. ಆಂಟಿ ಎಲ್ಲಿ? ಆಂಟಿ ಆಲ್ರೆಡಿ ಹೋಗಿದ್ದಾರೆ ರೆಡಿ ಆಗೋಕ್ಕೆ. ಮೇಕಪ್ ಓವರ್ ಆ್ಯಕ್ಟಿಂಗ್ ಗೈಸ್. ಈಶಾ ಯಾಕೋ ಮುಚ್ಕೊಂಡು ಹೋದ್ದು ನನಗೆ ಗೊತ್ತಾಗ್ಲಿಲ್ಲ. ಐ ನೋ ದಟ್. ಈಶಾ ಬಾಯ್ಲಿ. ಸೊ ರೆಡಿಯಾಗಿ ಸಿಗುವ. ನಾನು ನೀಲ್ ಆರ್ಟ್ ಮಾಡಿಸ್ಕೊಳಕ್ಕೆ ಹೋಗ್ತಿದ್ದೆ, 2 ಅವರ್ ಆಗುತ್ತೆ ಅಂತ. ಅದು ನೀನು ನಿನ್ನೆ ಹೋಗ್ಬೇಕಿತ್ತು. ನಿನ್ನೆನೂ ನಾನು ಈ ಎಕ್ಸಾಮಿಗೆ ಹೋಗಿದ್ದೆ. 2 ದಿನ ಎಕ್ಸಾಮ್ ಇರುತ್ತಾ ಸೀನಿಯರು? ಫ್ರೆಂಡ್ಸ್ ಬರೀತಾ ಇದ್ರು, ಹೋಗಿದ್ದೆ. ಓಟ್ ಯಾಕೆ ಮಾತಾಡ್ಸ್ಕೊಂಡು ಹೋಗ್ತೇನೆ. ನೀನು ಮೇಕಪ್ ಮಾಡಿಸ್ಕೋತೀಯಾ? ನೋ ಮೇಕಪ್ ಗೈಸ್, ಫೇಸ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅಯ್ಯೋ, ಯಾರೋ ಬಂದಿದ್ದಾರೆ ಗೈಸ್. ನಿನ್ನ ರೂಮಲ್ಲಿ ಹೊಸ ಗೆಸ್ಟ್ ಐ ನೋ, ಅದೇ ಅಂತ. ಇಟ್ಸ್ ವೆರಿ ಕ್ಯೂಟ್. ಅಲ್ಲಿ ಯಾರೋ ಬಂದಿದ್ದಾರೆ ನನ್ನ ರೂಮಿಗೆ. ನಾನು ಆಕ್ಚುಲಿ ಯಾರೋ ಬಂದು ಸೈಡ್ ಇಡೋದೇ ಇಲ್ಲ, ನಾನು ಈ ಕಡೆ ಇಡೋದು. ಆ್ಯಂಡ್ ನನ್ನ ಬೆಡ್ನ ಫುಲ್ ಕ್ಲೀನಾಗಿ ಐರನ್ ಮಾಡಿರೋ ಥರ ಇಟ್ಟು ಹೋಗ್ತೀನಿ. ಅಲ್ಲಿ ಸ್ವಲ್ಪ ರಿಂಕಲ್ಸ್ ಇತ್ತು, ಇಲ್ಲೂ ಸ್ವಲ್ಪ ಇತ್ತು. ನಾನೇ ನನ್ನ ರೂಮಿಗೆ ಓವರ್ ಆಗಿ ಆಡ್ತೀನಿ ಅಂದ್ರೆ ಇವಳು ನನಗಿಂತ ಡಬಲ್ ಓವರ್ ಆಗಿ ಆಡ್ತಾಳೆ. ಹೆಂಗೆ ಟಾಲರೇಟ್ ಮಾಡ್ತಾರೆ ಅಂತ ನಿಜ ಗೊತ್ತಿಲ್ಲ. ಒಂದು ರಿಂಕಲ್, ವಿ ಆರ್ ಆಲ್ಮೋಸ್ಟ್ ಸೇಮ್ ಗೈಸ್ ಆ್ಯಕ್ಚುಲಿ. ಎಸ್ ಎಸ್ ಆಬ್ವಿಯಸ್ಲಿ. ನಮ್ಮ ಖುಷಿ ಮಾಮ್ಸ್ ಡ್ರೆಸ್ ನೋಡ್ರು. ಖುಷಿ ಅದು ನಿನ್ಗಿಂತ ಉದ್ದ ಇದೆಯಲ್ಲ ಖುಷಿ. ಖುಷಿ ಮಾಮ್ಸ್ ನಿನ್ಗಿಂತ ಉದ್ದ ಇದೆ. ಸೋನುನಾ? ಇಲ್ಲ, ನನಗೂ ಸುತ್ತ ಇದೆ. ನಿಮ್ಮ ಮನೇಲಿ 2 ರೌಂಡ್ ಹಾಕಿದ್ರೆ ನನಗೂ ಸುತ್ತದೆ. ಎಲ್ಲ ಖಾಲಿ ಇರುತ್ತೆ. ಯಾರು ಅಲ್ಲ ಆಂಟಿ ಮನೆ ಫುಲ್ ಹುಡುಕ್ತೆ ಸಿಕ್ಕಿಲ್ಲ. ಹಾಯ್ ಚಿಕ್ಕಮ್ಮ. ರೆಡಿ ಆದ್ರಾ? ನಾವು ರೆಡಿ ಆಗಿಲ್ಲ.
ಅಯ್ಯೋ ಚೆನ್ನಾಗಿದೆ ಬ್ಲೌಸ್. ಈ ಕಡೆ ಟರ್ನ್ ಮಾಡಿ. ಸ್ಯಾರಿನೂ ಅವರೇ ಡ್ರೇಪ್ ಮಾಡಿದ್ದಾ? ಇಲ್ಲೆಲ್ಲ ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ಈ ಕಡೆ ನಾವು ರೆಡಿ ಆಗಿದ್ದೀವಿ. ಮೇಡಮ್ ತಿರುಗಿ ಸ್ವಲ್ಪ ಈ ಕಡೆ. ಎಕ್ಸ್ಕ್ಯೂಸ್ ಮೀ. ಚೆನ್ನಾಗಿದೆ. And this is my outfit. Bye guys, ಅದು actually ಇರೋದು ಹಿಂಗೆ ಬೇಕಾವದೆ ಬಟ್ ಬಾಯ್. ಸೊ ಈ ರೂಮಲ್ಲೆಲ್ಲ ರೆಡಿ ಆಗ್ತಿದ್ದಾರೆ ಆ್ಯಂಡ್ ಈ ಕಡೆ ಬರೋದಾದರೆ ಅಲ್ಲಿ ಕ್ಯಾಮ್ರಾ ಲೈಟಿಂಗ್ ಎಲ್ಲ ಸೆಟ್ ಆಗಿದೆ. ದೇವರು ಬರಬೇಕು. ಖುಷಿ ಮಾಮ್ಸ್ ಅಲ್ಲಲ್ಲ ಇಲ್ಲಿ ಹೇಳೋದು ಕೇಳ ನಾನು ಈಗ ಅಲ್ಲಿ ಮನೆ ಗೈಸ್ ಲಿಟ್ರಲಿ ಊರ ಹಬ್ಬ ಥರ ಮಾಡ್ತಿದ್ದಾರೆ. ಒಂದು ನಿಮಿಷ ಇರಿ. ನಿಮ್ಗೆ ಹೆಂಗೆ ಅನಿಸ್ತು ಹೇಳಿ. ಸೂಪರ್ ಅಷ್ಟೇನಾ ಆಂಟಿ? ನಮ್ಮ ಆಂಟಿಗೆ ತುಂಬ ನಾಚಿಕೆ ಗೈಸ್. ಐ ನೋ ಯೋ ಭರತನಾಟ್ಯಂ ಡ್ಯಾನ್ಸರ್ ಅಂತ. ಎಕ್ಸ್ಪ್ರೆಷನ್ ಸ್ಕಿಲ್ಸ್ ಎಲ್ಲ ತೋರಿಸ್ಬೇಡ, ಟಾಕಿಂಗ್ ಸ್ಕಿಲ್ಸ್ ತೋರಿಸು. ಇವಾಗ ಇದನ್ನೆಲ್ಲ ನನ್ನ ಫ್ರೆಂಡ್ಸ್ ನೋಡ್ತಾರೆ. ನೆಕ್ಸ್ಟ್ ನಾನು ಕಾಲೇಜಿಗೆ ಹೋಗ್ತೀನಿ. ನಾನೆಲ್ಲೋ ಸ್ವಲ್ಪ ಫೇಮಸ್ ಆಗ್ಬಿಟ್ರೆ ಈ ತರ ಖುಷಿ ಪಡ್ಬೇಕು. ನೀನು ಖುಷಿ ಪಡ್ಬೇಕು. ಇಂಥ ಕ್ರಿಂಜ್ ವಿಡಿಯೋಸ್ ಎಲ್ಲ ಮೇಲೆ ಟ್ರೋಲ್ ಮಾಡ್ಬಿಡ್ತಾರೆ. ಹಂಗಂದ್ರೆ ಯು ಆರ್ ಟೆಲಿಂಗ್ ಯು ಆರ್ ಬಿಹೇವಿಂಗ್ ಲೈಕ್ ಕ್ರಿಂಜ್ ಅಂತನಾ? So guys, this is my beautiful sister, my soul sister, soul sister. ಆಸ್ ಇಫ್ ನಾನು ನಿಮ್ಮಿಬ್ರು ಇಂಟರ್ವ್ಯೂ ಮಾಡೋ ಥರ ಓವರ್ ಆಗಾಡ್ಬೇಡಿ. ಅದೇ ನಮಗೆ ಫೀಲ್ ಆಗ್ತಾ ಇರೋದು. ಇವ್ರನ್ನೆಲ್ಲ ನಂಬ್ಕೊಂಡ್ರೆ ನಾವು ವ್ಲಾಗ್ ಮಾಡ್ದಂಗೆ ಗೈಸ್. ಬಟ್ ಆಕ್ಚುಲಿ ಮೈ ಖುಷಿ ಮಾಮ್ಸ್ ಇಸ್ ಲುಕಿಂಗ್ ಬ್ಯೂಟಿಫುಲ್ ಟುಡೇ. ಓ ಮೈ ಗಾಡ್, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀನು ಹೇಳ್ತೀಯ ಅಂತ. ಐ ಲೈಕ್ ದ ಹೇರ್ ಸ್ಟೈಲ್. ಆಂಟಿ ಏನೋ ಡ್ಯಾನ್ಸ್ ಮಾಡ್ಬೇಕಂತೆ, ಅವ್ರ ಜೊತೆ ನೀನು ಜಾಯ್ನ್ ಆಗು. ಅದೇನೋ ತಮ್ನಮ್ ಅಂತ ಹೇಳಿದ್ರು. ಅವ್ರ ಸ್ಟೆಪ್ ಕಲ್ತ್ಕೊಂಡಿದಾರಂತೆ. ನೀನ್ ಮಾಡು ಅವ್ರ ಜೊತೆ. ಆಂಟಿಗೆ ಜೊತೆ ನಾನು ಮಾಡಲ್ಲ. ಅಯ್ಯೋ ಸಕ್ಕತ್ತಾಗಿದೆ ಊಟ. ಹಾಲೆ ತಿನ್ಕೊಂಬಂದ. ಪಪ್ಪ ತಿಂತಾ ಇರೋ ಒಂದು ಊಟದ ಚಿಂತೆ ಏನು ತಿಂದಿಲ್ಲ. ನಾನು ಹೇಳಿದ್ನ ಅದನ್ನ? ಬದಲಾಗ್ತಿರೋದು ನೋಡಿ ಗೈಸ್. ಕರೆಕ್ಟ್ ಆಗಿದೆ ಮೀಮು.
ಅದು 3 ಮಿಲಿಯನ್ ಏನೋ ಓಡ್ತಲ್ಲ. ನಾನು ಇನ್ನ ಹೌದಾ? ಪಿನ್ ಮಾಡಿದ್ದೀನಿ ನನ್ನ ಪ್ರೊಫೈಲಲ್ಲಿ. ಬಿಕಾಸ್ ನಾನು ಇದೀನಿ ಅಂತ. So, ಅದೇ ನಾಗವಲ್ಲಿ ಇದ್ದಾಳೆ ಅಂತ ಅಷ್ಟೇ. ಅದಕ್ಕೆ ಅದು ಸ್ವಲ್ಪ ಕಡಿಮೆ ಹೊಡಿತು. ಜಾಸ್ತಿ ಓಡಿರೋದೇ ನಾವಿಬ್ರು. ಎಕ್ಸಾಕ್ಟ್ಲಿ. ಇದು ಯಾವ್ದೋ ವೇಸ್ಟ್ ಡಬ್ಲ್ಯೂ ನಾನು ಒಂದೇ ಕಾಲಲ್ಲಿ ನಿಂತಿದ್ದೆ. ನಾನು ತನು ಅಕ್ಕ ಅಂತ ಯಾರು ಹೇಳ್ದಂಗೆ ಆಗೋಗ್ಬಿಟ್ರು. ಅಷ್ಟು ದೂರ ಆಗ್ಬಿಟ್ರು ಯಾರೋ. ನಾನು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಗೊತ್ತಾ? ನಾನು ಬ್ಲಾಗ್ಸ್ ಮಾಡ್ತೀನಿ, ಅದಾದ್ರೂ ಗೊತ್ತಾ? ನಿಜ ಗೊತ್ತಿರ್ಲಿಲ್ವಾ ನಾನು ಬ್ಲಾಗ್ಸ್ ಮಾಡೋದು? This is my brother. This is also my brother. Lockdown brother. Now also brother. ನನಗೂ ಅಷ್ಟೇ ಲಾಕ್ಡೌನ್ ಬ್ರದರ್ ಚಿಕ್ಕಿ. ಜನ ನಮ್ಮನ್ನ ಬಿಟ್ಟು ಅದು ಹೆಂಗೆ ಊಟಕ್ಕೆ ಕೂತ್ಕೋತಾರೋ. ಓವರ್ ಆಗಾಡ್ಬೇಡಿ. ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನನಗಂತೂ ಸಾಕಾಗೋಯಿತು. 12 ಗಂಟೆ ಆಗಿದೆ. ನಮ್ಮ ಮನೆಯಲ್ಲೆಲ್ಲ ಇವಾಗ ಊಟಕ್ಕೆ ಹೋಗಿದ್ದಾರೆ, ಅಂದರೆ ಮನೆಯವರು. ನಾನು ಯಶು ಖುಷಿ ಮತ್ತು ನಾವೇ ಎಲ್ಲ ಆಗಲೇ ಊಟ ಮಾಡ್ಕೊಂಡು ಬಂದ್ವಿ. ಆಗಲೇ 1 hour ಆಯಿತು. ಸೊ ದಟ್ಸ್ ಆಲ್. ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾಳೆ ಹೋಮ ಇದೆ, ಇನ್ನು ಪೂಜೆ ಇದೆ. ಸೊ ನಾಳೆ ಕಂಟಿನ್ಯೂ ಮಾಡೋಣ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.